ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಆದರ್ಶ್ ಅಂತ. ಆದರ್ಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಆಲ್ವೇಸ್ ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ ಸರ್? ಸರ್ ಬಿಜೆಪಿ ಅಂದರೆ ಡೆವಲಪ್ಮೆಂಟ್ ನೋಡ್ತಾ ಇದೀವಲ್ಲ, ನಮ್ಮಲ್ಲಿ ಹೈವೇಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಮಿಲಿಟರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲದಕ್ಕೂ ಮೋದಿ ಅವರು ದೊಡ್ಡ ಬೆಂಬಲ ಕೊಡ್ತಿದ್ದಾರೆ. ಸೊ ಅದರಿಂದ ಆಲ್ವೇಸ್ ಮೋದಿನಿಗೆ ಸರ್. ಮೋದಿ ಆಲ್ವೇಸ್ ಮೋದಿ. ಓಕೆ, ಈ ಬಾರಿ ಹಾಗಿದ್ದಲ್ಲಿ ಮೋದಿ ಅವರು ಮತ್ತೊಮ್ಮೆ ಮೋದಿ ಬಂದ್ರೆ ಯಾವ ರೀತಿಯಾಗಿ ಏನು ಇವಾಗ ನೀವು ಹೇಳಿದ್ರಿ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಅಭಿವೃದ್ಧಿ ಆಗಿದೆ ಅಂತ, ಹಾಗೇನೆ ಏನು ರೈತರಿಗಾಗಿರ್ಬೋದು ಅಥವಾ ಯೂತ್ಗಾಗಿರ್ಬೋದು, ಯೂತ್ ಇವಾಗ ತಾನೇ ಡಿಗ್ರಿ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ಅವರು MBAಗಳು ಮಾಡಿರ್ತಾರೆ, ಮಾಸ್ಟರ್ಸ್ ಮಾಡಿರ್ತಾರೆ, ಅವ್ರಿಗೆಲ್ಲ ಯಾವ ರೀತಿಯಾದ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ಫಸ್ಟ್ ಆಫ್ ಆಲ್ ಅವ್ರಿಗೆಲ್ಲ ಮಾಡಬೇಕು ಅಂದರೆ ನಮ್ಮ ಕಾನೂನು ಏನಿದೆ ಈಗ ಅದನ್ನೆಲ್ಲ ತಿದ್ದುಪಡಿ ಮಾಡಬೇಕು. ನಮ್ಮ ತಿದ್ದುಪಡಿ ಮಾಡಬೇಕಾದ್ರೆ ಇವಾಗ ಇರೋ ಸೀಟುಗಳು 380 ಮೇಲೆ ಬರಬೇಕು. 400 ಆದಮೇಲೆ ಅದನ್ನ ಹೇಳಲ್ಲ, ಮಾಡಿ ನೋಡಿಸ್ತಾರೆ. ಇದುವರೆಗೂ 60 ವರ್ಷದಿಂದ ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ಅದನ್ನು ಖಾಲಿ 10 ವರ್ಷದಲ್ಲೇ ಮೋದಿ ಅವ್ರು ಮಾಡಿದ್ದಾರೆ, ಅದಕ್ಕಿಂತ ಮೀರಿ ಮಾಡಿದ್ದಾರೆ. ಬಿಕಾಸ್ ಹಳ್ಳಿಯಲ್ಲಿ ಇರೋರಿಗೆ ಪಾಪ ಗೊತ್ತಾಗಲ್ಲ, ಅವ್ರು ಅದಕ್ಕೆ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಅಷ್ಟೊಂದು ಪ್ರಪಂಚ ಏನು ಅಂತ ಗೊತ್ತಿರಲ್ಲ. ಸೊ ನಾವು ಎಜುಕೇಟೆಡ್ ಆಗಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಫಸ್ಟ್ ಆಫ್ ಆಲ್ ಅವ್ರು ತಿಳಿಸ್ಕೊಟ್ಟು ಅವ್ರು ಮಾಡಿರೋ ಕಾರ್ಯಗಳೇನಿದೆ, ಏನು ಹೆಂಗೆ ಮಾಡ್ತಿದ್ದಾರೆ ಏನು ಅಂತ ಹೇಳಬೇಕು. ಅವ್ರೇನಿದೆ ಪರಂಪರೆಯಿಂದ ನಮ್ಮಪ್ಪ ಅವರು ಕಾಂಗ್ರೆಸ್ಸಲ್ಲಿದ್ದರು, ನಮ್ಮಪ್ಪ JDS ಅಲ್ಲಿದ್ದರು, ನಮ್ಮಪ್ಪ BJPಯಲ್ಲಿದ್ದರು, ಅದನ್ನೇ ನೋಡ್ತಾರೆ. ಬಟ್ ಅವರು ಡೆವಲಪ್ಮೆಂಟ್ಸ್ ನೋಡ್ತಿಲ್ಲ. ಈಗ ನಾವು ಏನು ಮಾಡಬೇಕು, ಯೂತ್ಸು ನಮ್ಮ ಮುಂದೆ ನಮ್ಮ ಫ್ಯೂಚರ್ ನೋಡ್ಕೋಬೇಕು. ಹಿಂದೆ ಏನಾಗಿದೆ ಅಂತ ನಮ್ಗೆ ಗೊತ್ತಿರೋಲ್ಲ, ನಾವು ಫ್ಯೂಚರ್ ನೋಡ್ಬೇಕಾದ್ರೆ ಕಾಂಗ್ರೆಸ್ ಅವರು ಯಾವುದೇ ಥರ ನಮ್ಗೆ ಡೆವಲಪ್ಮೆಂಟ್ಸ್ ಏನೂ ಮಾಡಿಲ್ಲ. ಇರೋದನ್ನ ಕಿಟ್ಕೊಂಡು ಇವಾಗ ಭಾಗ್ಯಗಳು ಅಂತಂದರೆ ಭಾಗ್ಯಗಳು ಎಲ್ಲಿಂದ ಬಂತು? ಅವ್ರ ಮನೇನ ತಗೊಂಬಂದು ಕೊಡ್ತಿದಾರಾ? ಇವಾಗ ನೀವು ಹೇಳಿದ್ರಿ ಏನು ಕಾಂಗ್ರೆಸ್ ಅವರು ಡೆವಲಪ್ಮೆಂಟ್ ಮಾಡಿಲ್ಲ ಅಂತ. ಹಾಗಿದ್ದಲ್ಲಿ 60 ವರ್ಷದ ಆಡಳಿತದಲ್ಲಿ ಆ ಬೇಸ್ಮೆಂಟ್ ಹಾಕ್ದವ್ರು ಯಾರು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾಕಂದ್ರೆ ನೀವು ಹೇಳಿದ್ರಿ ಏನು 10 ವರ್ಷದಲ್ಲಿ 60 ವರ್ಷದಲ್ಲಿ ಮಾಡಕ್ಕಾಗದೇ ಇರುವಂತಹ ಅಭಿವೃದ್ಧಿಯನ್ನು ಅವರು 10 ವರ್ಷದಲ್ಲಿ ಮಾಡಿದ್ರಿ ಅಂತ ಹೇಳ್ತಾ ಇದ್ರ. ಹಾಗಿದ್ದಲ್ಲಿ ಯಾವುದೇ ಅಭಿವೃದ್ಧಿ ಅನುಷ್ಠಾನ ಆಗೋದಕ್ಕೆ ಅದಕ್ಕೆ ಒಂದು ಬೇಸ್ಮೆಂಟ್ ಅಂತ ಇರುತ್ತೆ. ಯಾಕೆಂದ್ರೆ ಇವಾಗ ಯಾವುದೇ ಒಂದು ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಆಗಿರ್ಬೋದು, ಈ ರೀತಿಯಾಗೆಲ್ಲ ಒಂದು 60 ವರ್ಷಗಳ ಕಾಲ ಅವರು ತಂದಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೆ? ಫಸ್ಟ್ ಆಫ್ ಆಲ್ ಬೇಸ್ಮೆಂಟ್ ಅಂದರೆ ನಾವು ಬೇಸ್ಮೆಂಟ್ ಒಂದು ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಒಂದು ಚೆನ್ನಾಗಿದ್ರೆ ಸಾಕಲ್ಲ, ಮನೆ ನಿಂತ್ಕೊಳ್ಳಲ್ಲ. ಅದಕ್ಕೆ ಗೋಡೆಗಳು ಮೇಲೆ ಟಾಪು ಎಲ್ಲ ಕರೆಕ್ಟ್ ಆಗಿದ್ರೇ ಒಂದು ಮನೆ ಅಂತ ಕರೆಯೋದು. ಬೇಸ್ಮೆಂಟ್ ಒಂದು ಚೆನ್ನಾಗಿದ್ರೆ ಸಾಕಾ? ಅದೇ ಥರ ಮಾಡಿದರೆ ಇಲ್ಲ ಅಂತ ಹೇಳ್ದಿಲ್ಲ, ಬಟ್ ಆಗ ಮಾಡಿದಕ್ಕೂ ಈಗ ಮಾಡೋದಕ್ಕೂ ಟ್ಯಾಲಿ ಮಾಡಿದ್ರೆ ನಮ್ಗೆ ಬೆಸ್ಟ್ ಅನ್ಸೋದು BJPನೇ. ಮೋದಿ ಅವ್ರು ಬೆಸ್ಟ್ ಅನ್ಸ್ತಾರೆ. ಸೊ ಅದಕ್ಕಾಗಿ ನಾವು ಮೋದಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಹಾಗಿದ್ದಲ್ಲಿ ಇವಾಗ ಏನು BJPಯಿಂದ ಇಲ್ಲಿ MP ಸೀಟ್ಗೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು, ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ. ಈ ಬಾರಿ ಹಾಗಿದ್ದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನೀವು ಗೆಲ್ಸೋದಕ್ಕೆ ಸಿದ್ಧರಾಗಿದ್ದೀರಿ. ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಸುಧಾಕರ್ ಅವ್ರಿಗೆ? ಸರ್ ಸುಧಾಕರ್ ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಸೋತಿರೋದು ಯಾಕೆ ಅಂತ ಹೇಳ್ತೀನಿ. ಸೋತಿರೋದು ಏನಿಲ್ಲ ಸರ್, ಅವ್ರಿಗೆ ಬಿದ್ದಿರೋ ಓಟುಗಳು ಅವ್ರು ಆಲ್ವೇಸ್ ಗೊತ್ತಿದ್ದಾರೆ. ಸೊ ಕೆಲವ್ರು ಏನು ಮಾಡಿದ್ದಾರೆ, ಈ ಬಿಕ್ಕಿ ಭಾಗ್ಯಗಳೇನಿದೆ ಅದಕ್ಕೆ ಅವ್ರು ಬಿಟ್ಟು ಸ್ವಲ್ಪ ಇದಾಗಿದೆ ಅಷ್ಟೇ. ದೇವ್ರು ಏನು ಮಾಡಿದ್ದಾರೆ, ಸಾಕಪ್ಪ ನೀನು ರಾಜ್ಯಕ್ಕೆ ಮಾಡಿರೋದು ಸಾಕು, ಇನ್ನು ಆದಷ್ಟು ಮುಂಚೆ ಮಾಡಿ ರಾಷ್ಟ್ರಕ್ಕೆ ಮಾಡು ಅಂತ ಹೇಳ್ಬಿಟ್ಟು ದೋರೆ ಮೇಲೆ ಇನ್ನೂ ಒಂದು ಮೆಟ್ಲು ಮೇಲೆ ಕಳಿಸಿದ್ದಾರೆ ಅಷ್ಟೇ. ರಾಜ್ಯಕ್ಕೆ ಮಾಡಿರೋದು ಸಾಕು, ರಾಷ್ಟ್ರಕ್ಕೆ ಮಾಡಿ ಅಂತ ಇನ್ನೂ 4 ಜನಕ್ಕೆ ಇನ್ನೂ ಒಳ್ಳೇದು ಉಪಯೋಗ ಮಾಡಿ ಅಂತ ಕಳಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? DR ವೆಂಕಟರೆಡ್ಡಿ ಅಂತ. ವೆಂಕಟರೆಡ್ಡಿ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್. BJP. ಯಾಕೆ ಸುಧಾಕರ್ ಅವರು, ಯಾಕೆ BJP? ಸುಧಾಕರ್ ಅಂದರೆ ಈ ಅಭಿವೃದ್ಧಿ ಕೆಲಸಗಳು ತುಂಬ ಮಾಡಿದ್ದಾರೆ. ಯಾವ ರೋಡು ಪೆಂಡಿಂಗ್ ಇಲ್ಲ, ಎಲ್ಲ ಅನುಕೂಲಗಳು ಮಾಡಿದ್ದಾರೆ. ಅದರಿಂದ ಸುಧಾಕರ್. ಹಾಗಿದ್ದಲ್ಲಿ ಅವರು ಏನು ಶಾಸಕರಾಗಿದ್ದಾಗ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ದಾರೆ, ಇವಾಗ ಸಂಸದರಾಗಿ ಅವರನ್ನೇ ಆಯ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ದಲ್ಲಿ ಯಾಕೆ ಅವರು ಶಾಸಕರಾಗಿ ಏನು ಹೋದ್ ಸಾರಿ ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ನಿಂತಾಗ ಸೋಲನ ಅನುಭವಿಸಬೇಕಾಯ್ತು ಸರ್? ಅದು ಗ್ಯಾರಂಟಿ ಮಾಡಿದ್ದು. ಗ್ಯಾರಂಟಿ. ಓಕೆ, ಅದು ಹೇಗೆ ಇವಾಗ ಇಷ್ಟು ಅಭಿವೃದ್ಧಿ ಮಾಡಿರೋರ್ನ ಬಿಟ್ಟು ಬರೀ ಗ್ಯಾರಂಟಿಗಳ ಕಡೆ ಅಟ್ರಾಕ್ಟ್ ಆಗೋದು ಯಾವ ರೀತಿಯಾಗಿ ಅಂತ ಅನ್ಸುತ್ತೆ? ಯಾವ ರೀತಿ ಅಂದರೆ ಅದು ಜನ ಅಭಿಪ್ರಾಯ, ಗ್ಯಾರಂಟಿ ನಮ್ಗೆ 2000 ಬರುತ್ತೆ, ನಮಗೆ 10 kg ಅಕ್ಕಿ ಬರುತ್ತೆ ಅನ್ನೋ ರೀತಿಯಲ್ಲಿ ಓಟ್ ಹಾಕಿದ್ರು. 10 kg ಅಕ್ಕಿಲ್ಲ, ಕೇಂದ್ರದಿಂದ ನಮಗೆ ಬರ್ತಾ ಇರೋದು 5 kg ಮಾತ್ರ. ಈ ಸ್ಟೇಟಲ್ಲಿ ಏನೂ ಬರ್ತಾ ಇಲ್ಲ. ಹಾಗಿದ್ದಲ್ಲಿ ಈ ಬಾರಿ ಏನು ನೀವು ಸುಧಾಕರ್ಗೆ ಬೆಂಬಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರ, BJPಯನ್ನ ಬೆಂಬಲಿಸ್ತಿದ್ದೀನಿ ಅಂತ ಹೇಳ್ತಿದ್ರು. ಹಾಗಿದ್ರೆ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅಂತ ನಿಮ್ಮ ಮಾತಿರುತ್ತೆ. ಓಕೆ, ಹಾಗಿದ್ದಲ್ಲಿ ಯಾವ ರೀತಿಯಾಗಿ ಯುವಕರಿಗಾಗಿರ್ಲಿ, ಫಾರ್ಮರ್ಸ್ಗೆ ಮೊದಲನೇ ದಾರಿ ಏನು ಮಂಡಿಕಲ್ಲೂ ತುಂಬಾ ಜನ ರೈತರಿದ್ದಾರೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ, ಯಾವ ರೀತಿಯಾಗಿ ರೈತರಿಗೆ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ರೈತರಿಗೆ ಅನುಕೂಲ ಇವಾಗ ಮಾಡ್ತಾ ಇರೋದೇ ಸಾಕು, ಅವ್ರ ಗ್ಯಾರಂಟಿಗಳೆಲ್ಲ ಬೇಕಾಗಿಲ್ಲ. ಅದಕ್ಕೆ ಮೋದಿ ಬೇಕು, ದೇಶಕ್ಕೆ ಮೋದಿ ಬೇಕು, ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಬೇಕು. ಇವಾಗೇನು ಮೋದಿ ಅಂತ ಹೇಳಿದ್ರೆ ಕೆಲವ್ರದ್ದು ಒಂದು ಮಾತಿದೆ, ಏನು ರೈತರದೇ ಆಗಿರ್ಬೋದು, ಬಡವರದೇ ಆಗಿರ್ಬೋದು, ಏನು ಅವರು ಬರೀ ಏನು ಸಾಹುಕಾರರಿಗೆ ಅಥವಾ ಸ್ವಲ್ಪ ದುಡ್ಡಿರೋರಿಗೆ ಮಾತ್ರನೇ ಅವರ ಅನುಕೂಲಗಳಾಗ್ತಿದೆ, ಬಡವರಿಗೆ ಏನು ಅನುಕೂಲ ಆಗ್ತಿಲ್ಲ ಅನ್ನೋ ಒಂದು ಮಾತಿದೆ. ಮೋದಿ ಅವರ ಕಡೆಯಿಂದ ಈ ರೀತಿಯಾಗಿ ಆಗ್ತಿದೆ ಅಂತ ಒಂದು ಮಾತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವೆಲ್ಲ ಸುಳ್ಳು.
ಯಾರನ್ನೂ ಕಡೆಗಣಿಸಿಲ್ಲ. ಮೋದಿಯವರಾಗಲಿ ನಮ್ಮ ಸುಧಾಕರ್ ಯಾರು ಕಡೆಗಣಿಸಿಲ್ಲ. ಅವರು ಹೋದರೆ ಕೆಲಸ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ. ಆ ಜಾತಿ ಈ ಜಾತಿ ಅಂತ ಏನೂ ನೋಡಿಲ್ಲ, ಎಲ್ರಿಗೂ ಕೆಲಸ ಮಾಡಿಕೊಟ್ಟಿದ್ದಾರೆ. ಓಕೆ, ಇವಾಗ ಏನು ಶಾಸಕರಾಗಿ ಏನು ಸ್ಪರ್ಧೆ ಮಾಡಿದಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲನ್ನು ಅನುಭವಿಸಿದ್ರು. ಅದೇ ರೀತಿಯಾಗಿ ಪ್ರದೀಪ್ ಈಶ್ವರ್ ಅವರು ಗೆಲುವನ್ನು ತಗೊಂಡ್ರು. ಇವಾಗ ಅಟ್ ಪ್ರೆಸೆಂಟ್ ನಮಗೆ ಶಾಸಕರಾಗಿದ್ದಾರೆ. 10 ತಿಂಗಳ ಕಾಲ ಆಯಿತು ಅವರು ಆಯ್ಕೆಯಾಗಿ. ಅವರ ಆಡಳಿತದ ಬಗ್ಗೆ ಏನು ಅನ್ಸುತ್ತೆ ಸರ್? ಅವ್ರ ಆಡಳಿತದ ಬಗ್ಗೆ ನಾವು ನೋಡೇ ಇಲ್ಲ, ಇದುವರೆಗೂ ನೋಡೇ ಇಲ್ಲ, ಇದು ಬಂದೇ ಇಲ್ಲ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಅಶ್ವಥ್ ರೆಡ್ಡಿ ಅಂತ. ಅಶ್ವಥ್ ರೆಡ್ಡಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ನಿಮ್ಮ ವೋಟ್? ಸರ್ ನಾವು JDS ಅವರು, ನೀವು JDS BJP ಎರಡು ಆಗಿದೆ, ಆಗೋದು BJP ವೋಟ್ ಹಾಕೋದು. ಮೈತ್ರಿ ಆಗಿದೆ, BJP ವೋಟ್ ಹಾಕ್ತೀವಿ. ಅಲ್ಲಿ ಮೋದಿ, ಇಲ್ಲಿ ರೆಡ್ಡಿ ಸುಧಾಕರ್ ಇರಬೇಕು. ಸುಧಾಕರ್ ಅವರು ಇರಬೇಕು. ಹಾಸ್ಪಿಟಲ್ ಕಟ್ಟವ್ರೆ, ಕಾಲೇಜ್ ಮಾಡವ್ರೆ, ರೋಡ್ಗಳೆಲ್ಲ ಮಾಡವ್ರೆ. ನಾವೆಲ್ಲ ಒಂದಾಗಿ ಹಾಕೋದು, ನಾವು ಸುಧಾಕರ್ ವೋಟ್ ಹಾಕೋದು. ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ಅವ್ರಿಗೆ ವೋಟ್ ಅವ್ರಿಗೆ ಹಾಕೋದು. ಏನು ಅಷ್ಟೊಂದು ಧೈರ್ಯ ಏನು ಇವಾಗ ಇಲ್ಲಿ ಸುಧಾಕರ್ ಅವರಿಗೆ ವೋಟ್ ಹಾಕಬೇಕು ನಾವು ಅನ್ನೋದಕ್ಕೆ ಏನು ಕಾರಣ? ಏನು ಕಾರಣಕ್ಕೆ ಒಳ್ಳೆ ಕೆಲಸ ಮಾಡವ್ರೆ ಜನಗಳು. ನಮ್ಮ JDS ನಮ್ಮದು BJP ಎರಡು ಆಗಿದೆ. ಅಲ್ಲಿ ಮೋದಿ ಇರಬೇಕು, ಇಲ್ಲಿ ಸುಧಾಕರ್ ಇರಬೇಕು. ಇದು ಮೆಡಿಕಲ್ ಕಾಲೇಜು, ಇಲ್ಲಿ ಹಾಸ್ಪಿಟ್ಲು ಎಲ್ಲ ಮಾಡೋದು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ನೀರು ತಗೊಂಡು ಬಂದವ್ರೆ. ಇಲ್ಲಾಂದ್ರೆ ಇಷ್ಟೊಂದು ಬೋರ್ಗಳು ಎಲ್ಲ ಓದ್ತಾ ಇತ್ತು. ಒಳ್ಳೆ ಕೆಲಸ ಮಾಡವ್ರೆ, ಅವ್ರಿಗೆ ವೋಟ್ ಹಾಕೋದು. ವೋಟ್ ಹಾಕಿದ್ದಾರೆ BJP. ಮೋದಿ ಅವರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಮೋದಿನೇ ಬರೋದು. ಮೋದಿ ಅವರು ಬಂದ್ರೆ ಏನು ಅನುಕೂಲ ಆಗುತ್ತೆ ಸರ್? 3 ತಿಂಗಳಿಗೆ 2,000 ಹಾಕ್ತಾನೆ. ಅಕ್ಕಿ ಕೊಡ್ತಾವ್ರೆ. ಇವ್ರು ಅಕ್ಕಿನ ಕೊಡೋದು ಏನೂ ಕೊಡೋಲ್ಲ. ಹೆಂಗಸ್ರಿಗೆ ಹಾಕ್ತಾರೆ 2,000 ಅಷ್ಟೇ. ಗಂಡು ಮಾಡಿ ಹೆಂಗಸರು. ಇವಾಗ ಇಲ್ಲಿ ಏನು ರಾಜ್ಯ ಸರ್ಕಾರ, ಸ್ವಲ್ಪ ಈ ಕಡೆ ಬನ್ನಿ. ಇವಾಗ ಏನು ರಾಜ್ಯ ಸರ್ಕಾರ ಇದೆಯಲ್ಲ, ರಾಜ್ಯ ಸರ್ಕಾರ ಒಂದಷ್ಟು 5 ಯೋಜನೆಗಳನ್ನ ತಂದಿದೆ. ಏನು ಲೇಡೀಸ್ಗೆ ಬಸ್ ಫ್ರೀ ಕೊಟ್ಟಿದೆ, ಆಮೇಲೆ ಅಕ್ಕಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದೆ. ಹಂಗೆ ಏನು 2,000 ಕೊಡ್ತಾ ಇದ್ದಾರೆ. ಇದೆಲ್ಲ ಯಾವ ರೀತಿಯಾಗಿ ಅನುಕೂಲ ಅಥವಾ ಅನಾನುಕೂಲ ಆಗ್ತಿದೆ ನಿಮ್ಗೆ? ಸರ್ ಏನು ಅವರು ಅಕ್ಕಿನೂ ಕೊಡ್ತಾ ಇರಲಿಲ್ಲ. ಹೆಂಗಸರಿಗೆ 2,000 ಹಾಕ್ತಾರೆ. ಋಣವಾಲ ಸರ್ ಆಡೋಳ್ಕಂತೆ ಮಗಳಿಗೆ ಏನು ಶಾಸ್ತ್ರವಲ್ಲ. ಐನಾ ಮೋದಿ ಅವರು ಚೆನ್ನಾಗಿ ಕೆಲಸ ಮಾಡವ್ರೆ, ಅವ್ರಿಗೆ ವೋಟ್ ಹಾಕೋದು. ಸರ್ ನಮಸ್ಕಾರ. ನಿಮ್ಮ ಹೆಸರು? CV ಗಂಗಾಧರ ಅಂತ. ಗಂಗಾಧರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಡಾಕ್ಟರ್ ಕೆ ಸುಧಾಕರ್ ಸರ್. ಯಾಕೆ ಸುಧಾಕರ್ ಅವರು? ಸರ್ ಅಭಿವೃದ್ಧಿಗಳು ಮಾಡಿದ್ದಾರೆ. ಕೆರೆಗಳಿಗೆ ನೀರು ತುಂಬೋದಾಗಲಿ, ಹಾಸ್ಪಿಟ್ಲ್ಗಳಾಗಲಿ, ರೋಡ್ಗಳಾಗಲಿ, ಎಲ್ಲ ಆರೋಗ್ಯದಲ್ಲಾಗಲಿ ಎಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನೇ ಬೆಂಬಲಿಸೋಣ. ಓಕೆ, ಇವಾಗ ನೀವೇನು ಹೇಳಿದ್ರಿ, ಹಲವಾರು ಕ್ಷೇತ್ರಗಳಲ್ಲಿ ಅವರು ಅಭಿವೃದ್ಧಿಯನ್ನು ಮಾಡಿ. ಹೌದು ಸರ್. ಹಾಗಿದ್ರೆ ಯಾಕೆ ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ಅವ್ರನ್ನ ಗೆಲ್ಸ್ಕೊಂಡು ಬರಲಿಲ್ಲ ಸರ್? ಸರ್ ಅದು ಅನ್ಅಪ್ಸೈಡಾಗಿ ಆಗೈತೆ. ಏನೋ ಆ ಟೈಮಲ್ಲಿ ಗ್ಯಾಸ್ ಸಿಲಿಂಡ್ರು ರೇಟ್ ಮಾಡಿದ್ರು, ಮತ್ತು ಅಕ್ಕಿ ಇಳಿಕೆ ಮಾಡಿದ್ರು. ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು. ಅದರಲ್ಲಿ ಇವರು 5 ಗ್ಯಾರಂಟಿಗಳು ಕೊಟ್ಟರು ಕಾಂಗ್ರೆಸ್ ಅವರು. ಅದೆಲ್ಲ ಇರ್ತವೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಇದರಲ್ಲಿ ಸುರಗ್ತದೆ. ಓಕೆ, ಈ ಬಾರಿ ಇಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ ಸರ್, ಹೊಸಬ್ರು. ಹಾಗೆ ಎದುರಾಳಿಯಾಗಿ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾವ ರೀತಿಯಾಗಿ ಒಂದು ಚುನಾವಣೆಯ ಒಂದು ಕಾವು ಏರಬಹುದು ಅಂತ ಅನಿಸ್ತಿದೆ ನಿಮಗೆ? ಸರ್ ಇದುವರೆಗೂ ಈ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಮಾಡಿರೋ ಅಭಿವೃದ್ಧಿಗಳು ಯಾರೂ ಮಾಡಿಲ್ಲ. ಅದು ಮುಂದಕ್ಕೆ ಮಾಡ್ತಾರೋ ಇಲ್ಲ ನಮಗೆ ಗೊತ್ತಿಲ್ಲ. ಆದರೆ ಇದುವರೆಗೂ ಸುಧಾಕರ್ ರೆಡ್ಡಿನೇ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಗೆ ಅವ್ರನ್ನೇ ಬೆಂಬಲಿಸೋಣ ಅಂತ ನಮ್ಗೆ ಆಸೆ. ಹಾಗಿದ್ದಲ್ಲಿ ಈ ಬಾರಿ ನಿಮ್ಮ ಬೆಂಬಲ ಬಿಜೆಪಿಗೆ, ಮೈತ್ರಿ ಅಭ್ಯರ್ಥಿಯಾಗಿ ಸುಧಾಕರ್ ಅವರು ನಿಂತಿದ್ದಾರೆ. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರಕ್ಕೆ ಆದ್ರೆ ದೇಶಕ್ಕೆ ಯಾರು ಸರ್? ಮೋದಿ ಅವರು. ಯಾಕೆ ಮೋದಿ ಅವರು ಆಗ್ಬೇಕು ಅನ್ನೋದಕ್ಕೆ ಒಂದೆರಡು ಕಾರಣ ಸರ್. ದೇಶ ಸುಭದ್ರವಾಗಿರ್ಬೇಕಾದ್ರೆ ನರೇಂದ್ರ ಮೋದಿ ಸರ್ ಇರಬೇಕು. ಅವರಿದ್ರೇನೆ ನಮ್ಮ ದೇಶ ಅಭಿವೃದ್ಧಿ ಆಗೋದಕ್ಕೂ ಸುಭದ್ರವಾಗಿರಕ್ಕ ಒಂದು ದಾರಿದೀಪ. ಸರ್ ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಗಂಗಾಧರಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗ ಓಟು ನಿಮ್ದು? ನಾವು ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಮ್ಗೆ ಅವತ್ತಿನ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್. ಅಂದ್ರೆ ಅದೊಂದೇ ಕಾರಣ ಸಾಕ ಕಾಂಗ್ರೆಸ್ ಓಟ್ ಹಾಕ್ತೀನಿ ಅನ್ನೋದಕ್ಕೆ? ಬೇರೆ ಇದೆ. ಹೇಳಿ ಭಾಗ್ಯ ಕೊಟ್ಟವ್ರೆ, 2,000 ಕೊಡ್ತಾವ್ರೆ. ಹಾಕೋದು ಅವ್ರಿಗೆ ನಾವು ಅನುಕೂಲ ಆಗ್ತಿದ್ಯಾ? ಅನುಕೂಲ ಆಗ್ತಾ ಐತೆ. ಈ ಸರಿ ಏನು ಕಾಂಗ್ರೆಸ್ ಬಂದಿದೆ, ಒಂದಷ್ಟು ಯೋಜನೆಗಳನ್ನ ತಂದಿದೆ. ಕೆಲವರು ಹೇಳ್ತಿದ್ದಾರೆ ಫಲಾನುಭವಿಗಳು ನಾವು ಆಗಿಲ್ಲ, ತುಂಬಾ ಏನು ಬರೀ 30% ಜನಕ್ಕೆ ಮಾತ್ರ ಅದೆಲ್ಲ ಸಿಗ್ತಿದೆ, ಇನ್ನು 70% ಜನಕ್ಕೆ ಸಿಗ್ತಿಲ್ಲ. ಆಗ್ದಿದ್ದವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ನಮ್ಗೆಲ್ಲ ಬಂದೈತೆ, ಹಾಕೋದು ಕಾಂಗ್ರೆಸ್ಗೆ. ಸೊ ಯಾರು ವೋಟ್ ಹಾಕಿಲ್ಲ ಅವ್ರು ಈ ರೀತಿಯಾಗಿ ಹೇಳ್ತಾರೆ ಅಷ್ಟೇ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಇಲ್ಲಿ ಏನು ಕಾಂಗ್ರೆಸ್ನ ಸ್ಪರ್ಧೆಯಿಂದ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ, ಹೊಸಬರಿದ್ದಾರೆ. ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನಾವು ಅವ್ರಿಗೆ ಹಾಕೋದು. ಓಕೆ, ರಕ್ಷಾ ರಾಮಯ್ಯ ಅವರು ಹೊಸಬರಿದ್ದಾರೆ. ಇವಾಗ ನೀವು ಅವ್ರನ್ನ ಮೊದಲಿಂದ ನೋಡಿದ್ರ? ರಕ್ಷಾ ರಾಮಯ್ಯ ಅವ್ರನ್ನ ನೋಡಿದ್ದೀವಿ. ಅವ್ರ ಅಭಿವೃದ್ಧಿ ಬೇರೆ ಅಂದ್ರೆ ಪಕ್ಷಾತೀತವಾಗಿ ಅವರು ರಾಜಕೀಯಕ್ಕೆ ಬರ್ದೇ ಇರಕ್ ಮುಂಚೆ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳನ್ನ ನೋಡಿದ್ದೀರಾ ನೀವು? ಎಲ್ಲ ನಾವು ನೋಡಿದ್ದೀವಿ. ನಾವು ನೋಡಿದೋಸ್ಕರ ಅವ್ರಿಗೆ ಆಗ್ತಾ ಇರೋದು. ಅವ್ರಿಗೆ ಓಟ್ ಹಾಕ್ತಾ ಇದ್ದೀರಾ? ನಮಸ್ಕಾರ.
ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ ಬಂದರೆ ಒಳ್ಳೆಯದು ಸರ್. ಒಳ್ಳೇದಾಗುತ್ತೆ. ಯಾಕೆ ಮೋದಿ ಅವ್ರು ಬಂದ್ರೆ ಒಳ್ಳೇದಾಗುತ್ತೆ ಸರ್? ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಯವ್ರೆ, ಎಲ್ಲ ಇದು ಮಾಡ್ಯವ್ರೆ. ಇವಾಗ ಏನು ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಹಾಗಾಗಿ ನಿಮ್ಮ ಬೆಂಬಲ ಅವ್ರಿಗೆ ತೋರಿಸ್ತಾ ಇದ್ದೀರಾ. ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ಬಂದ್ರೆ ಯಾವ ರೀತಿಯ ಅಭಿವೃದ್ಧಿ ಆಗೋದು ಅನ್ಸುತ್ತೆ ಸರ್ ಕ್ಷೇತ್ರ ನಿಮ್ಮ ಪ್ರಕಾರ? ಅವ್ರಿಗೆ ಮಾಡಿದ್ರೆ ಒಳ್ಳೇದು ಸರ್. ಅವ್ರಿಗೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಓಕೆ, ಇವಾಗ ಏನು ಶಾಸಕರಾಗಿ ನಮಗೆ ಹಾಲಿ ಶಾಸಕರು ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಸರ್? ನಮ್ಗೆ ಬೇಡ, ಅವ್ರು ಬೇಡ ಅನ್ಸುತ್ತೆ ನಿಮ್ಗೆ? ಬೇಡ, ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಸ್ವಲ್ಪ ಹಾಕೋಣ. ಅವರು ಇವರು ಇಬ್ರು ಸೇರಿ ಕೆಲಸ ಮಾಡಲಿ ಅಂತೇಳಿ ಒಳ್ಳೆ ಇದು ಕೊಡ್ತೀವಿ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಜಯಪ್ಪ ಅಂತ. ಜಯಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮಗೆ ಬೆಂಬಲ ಸುಧಾಕರ್ಗೆ. ಸುಧಾಕರ್ ಅವ್ರಿಗೆ. ಯಾಕೆ ಸುಧಾಕರ್ ಅವರು ಸರ್? ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಇವರು. ಅಭಿವೃದ್ಧಿ ನಮ್ಮ ತಾಲೂಕನ್ನ ಡೆವಲಪ್ ಮಾಡಿದ್ದಾರೆ, ಮತ್ತೆ ಹೈಕಮಾಂಡಲ್ಲಿ ಒಳ್ಳೆ ಹೆಸರಿಟ್ಕೊಂಡಿದ್ದಾರೆ. ಅಲ್ಲಿಂದ ಏನು ಬೇಕೋ ವ್ಯವಸ್ಥೆಗಳು, ನಮ್ಮ ಅಭಿವೃದ್ಧಿ ಕೆಲಸಗಳು ಏನು ಬೇಕೋ ತರ್ತಾರೆ, ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಕೊಡ್ಬೇಕ್ರಿ. ಹೈಕಮಾಂಡ್ ಅಲ್ಲಿ ಒಳ್ಳೆ ಮಾತಾಡಿ ತರ್ತಾರೆ ಅನುಷ್ಠಾನಗಳನ್ನು. ಹೌದು. ಓಕೆ, ಈ ಬಾರಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ ಸರ್, ಹೊಸಬ್ರು. ಯಾವ ರೀತಿಯಾಗಿ ಏನು ಅಕಸ್ಮಾತ್ ಇಲ್ಲಿ ಸುಧಾಕರ್ ಅವರು ಬರ್ದೇನೆ ರಕ್ಷಾ ರಾಮಯ್ಯ ಅವ್ರಿಗೆ ಗೆದ್ರೆ ಯಾವ ರೀತಿಯಾಗಿ ಅನುಕೂಲ ಅಥವಾ ಅನಾನುಕೂಲ ಆಗ್ಬೋದು ಅಂತ ಅನ್ಸುತ್ತೆ? ಅವ್ರ ಬಗ್ಗೆ ಗೊತ್ತಿಲ್ಲ, ಅವರು ಹೊಸಬ್ರು, ಅನುಭವ ಕಮ್ಮಿ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಓಕೆ, ಈ ಬಾರಿ ಇಲ್ಲಿ ಸುಧಾಕರ್ ಅವರು ಗೆದ್ರು ಅಂತ ಇಟ್ಕೊಳ್ಳಿ, ಯಾವ ರೀತಿಯಾಗಿ ಅನುಕೂಲ ಅನಾನುಕೂಲ ಅಭಿವೃದ್ಧಿಗಳಾಗ್ಬೋದು ಅಂತ ಅನ್ಸುತ್ತೆ? ಅಭಿವೃದ್ಧಿಗಳು ಈಗ ಪೆಂಡಿಂಗ್ ಇದಾವೆ ಎಲ್ಲ. ಈಗ ಸುಮಾರು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ನೀರಾವರಿ ತಂದಿದ್ದಾರೆ, ಕೆರೆಗಳಿಗೆಲ್ಲ ನೀರು ಕೊಟ್ಟಿದ್ದಾರೆ. ಮತ್ತೆ ಈ ಮೆಡಿಕಲ್ ಕಾಲೇಜ್ ನಿಂತೋಗಿರೋದು, ಈಗ ಏನೇನು ಪೆಂಡಿಂಗ್ ಇದೆಯೋ ಕೆಲಸ, ಅಭಿವೃದ್ಧಿ ಕಾರ್ಯಗಳು ಅವೆಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತಾರೆ. ಅದಕ್ಕೆ ನಾವು ವರಿ ಪಡೋಂಗೆ ಇಲ್ಲ. ಓಕೆ, ಈ ಬಾರಿ ಏನು ನೀವು ಹೇಳಿದ್ರಿ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ತಂದರೆ ಅಂತ ಹೇಳಿದ್ರಿ. ಓಕೆ, ಹಾಗಿದ್ದಲ್ಲಿ ಯಾಕೆ ಏನು ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ನಿಂತಾಗ ಅವ್ರು ಸೋಲೋದಕ್ಕೆ ಕಾರಣ ಆಯ್ತು ಸರ್? ಏನು ಕಾರಣ ಇರ್ಬೋದು? ಅದು ಬಿಟ್ಟಿ ಭಾಗ್ಯಗಳು ಕೊಟ್ಬಿಟ್ಟು ಇವರು ಬರೀ ಅಧಿಕಾರಕ್ಕೆ ಕಾಸೆ ಬಿದ್ದು ಮಾಡಿರೋದು ಕೆಲಸ ಇದು. ಕಾಂಗ್ರೆಸ್ ಅವರು ಕೊಡ್ಬೋದಾಗಿದೆ, ಇದು ಈ ಥರ ಕೊಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವರು ಜನ ಸೋಮಾರಿಗಳ ಥರ ಮಾಡೋದಕ್ಕೆ ಆಯ್ತಷ್ಟೇ ಇದ್ವು. ಯಾಕೆಂದರೆ ನಮ್ಮ ದುಡ್ಡು ನಾವು ನಮ್ಮ ಕಷ್ಟ ನಮ್ಮ ಬೇರೆ ಬೇರೆ ರೇಟ್ಗಳೆಲ್ಲ ನಮ್ಮ ಮೇಲೆ ಹಾಕ್ಬಿಟ್ಟು ಮತ್ತೆ ಇದ್ರ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಅದು ಗೌರ್ಮೆಂಟಿಂದ ಕೊಡೋದೇನಿಲ್ಲ. ಅಲ್ಲಿ ನಾವು ಅವರೇ ನಮ್ಮ ಮೇಲೇ ಬೀಳ್ತದೆ. ಅದು ಗಂಡಂದು ಹೆಂಡತಿ ಕೊಟ್ಟಂಗೆ. ಸಲ್ಮಾನ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ನಾವು ಹಳೆ ಕಾಲದಿಂದ ಕಾಂಗ್ರೆಸ್ಗೆ ವೋಟ್ ಹಾಕ್ತಿರೋದು. ಅವರು ಕೆಲವುಗಳು ಮೊದಲು ಮಾಡಿದ್ದಾರೆ, ಅದಕ್ಕೆ ಮುಂಚೆನೂ ಮಾಡಿದ್ದಾರೆ. ಇದು ರೋಡುಗಳೇನಿದೆ, ರೋಡ್ ಇವತ್ತು ಹಾಕ್ತಾರೆ, ನಾಳೆ ಹೊರಟೋಗ್ತಾ ಇರುತ್ತೆ. ಬಟ್ ಮುಂದೆ ಇದು ಸ್ಟೂಡೆಂಟ್ಸ್ಗೆಲ್ಲ ಎಜುಕೇಷನ್ನು. ನಮ್ಮ ಪ್ರದೀಪ್ ಈಶ್ವರ್ ಅವ್ರು ಬಂದು ಮೊನ್ನೆ SLC ಎಕ್ಸಾಮ್ಸ್ ಅವ್ರಿಗೆ ಸ್ಟೂಡೆಂಟ್ಸು ಟ್ರೈನಿಂಗ್ ಕೊಡಿಸಿದ್ದಾರೆ. ಈಗ ಇಲ್ಲಿ ಮೆಡಿಕಲ್ ಕಾಲೇಜ್ ಸುಧಾಕರ್ ಅವರು ಮಾಡಿದ್ದಾರೆ, ಮಾಡಿಲ್ಲ ಅಂತ ಏನಿಲ್ಲ, ಮಾಡಿದ್ದಾರೆ. ಬಟ್ ಇಲ್ಲಿ ಈಗ ಮೆಡಿಕಲ್ ಕಾಲೇಜ್ ಆಗಿದೆ, ಅದಕ್ಕೂ ಸ್ಟೂಡೆಂಟ್ಸ್ ಎಲ್ಲ ಬೇಕಲ್ಲ. ಈಗ ನಾವಂತೂ ನಾವು ಮಾಡೋಕ್ಕಾಗಲ್ಲ. ಅದ್ರ ಬದಲು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಶಾಸಕ ಆದಮೇಲೆ ಯಾರು ಗೆದ್ದಿದ ತಕ್ಷಣ ಯಾರೂ ಬರಲ್ಲ. ಅವರು ನೂರಾರು ಮೀಟಿಂಗ್ಗಳು ಇರ್ತವೆ, ಲೋಕಸಭೆ ಅಂತ, ಮತ್ತು ಯಾರ್ಯಾರು ಅವ್ರದ್ದು ಸಣ್ಣ ಪುಟ್ಟ ಮೀಟಿಂಗ್ಗಳು ಇರ್ತವೆ. ಅದ್ರ ಬಗ್ಗೆ ನಾವು ಅವರು ಕೆಟ್ಟದಾಗಿ ಮಾತಾಡೋಂತೂ ನಮಗೆ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ಅವ್ರಿಗೂ ಸ್ವಲ್ಪ ನಾವು ಚಾನ್ಸ್ ಕೊಡಬೇಕು. ಹೊಸಬ್ರು ಗೆದ್ದಿದ್ದಾರೆ, ಅವ್ರಿಗೆ ಎಷ್ಟೋ ಕಾಲದಿಂದ ಸೀಟ್ ಸಿಕ್ಕಿಲ್ಲ, ಸಿಕ್ಕಿದ ಮೇಲೆ ಗೆದ್ದಿದ್ದಾರೆ. ಗೆದ್ದಿದ ತಕ್ಷಣ ಅವ್ರು ಬಂದು ಕೆಲಸಗಳು ಮಾಡೋಕ್ಕಾಗಲ್ಲ, ಮಾಡ್ತಾರೆ ಅಂತ ನಮ್ಮ ಒಪಿನಿಯನು. ಬಟ್ ಇಲ್ಲೇನು ಗೊತ್ತಾ, ಇಲ್ಲ ಈಗ ಇಲ್ಲಿ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ಮಾಡಿದ್ದಿದ್ರೆ ಎಲ್ಲರೂ ಹುಡುಗರು ಇದು ಬಿಸಿಲಲ್ಲಿ ಹೋಗಿ ಕಷ್ಟಪಡೋಂತ ಆಗ್ತಿರಲಿಲ್ಲ. ಫ್ಯಾಕ್ಟ್ರಿ ಮಾಡಿದ್ದರೆ ಯಾರು ಬಂದು ಕೆಲವರು ಗಾರೆ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಕೆಲಸನೇ ಇಲ್ಲ, ಕೆಲವರು ಮನೆಗಳು ಇಲ್ಲ, ಬಂದು ಯಾರು ಕೇಳ್ತಿಲ್ಲ. ಶಾಸ್ತ್ರಕ್ಕಾದ್ಮೇಲೆ ಯಾರು ಬಂದು ಕೇಳಲ್ಲ ಇಲ್ಲಿ. ಬಟ್ ಬರ್ತಾರೆ ಅಂತ ಎಲ್ರಿಗೆ ಸ್ವಲ್ಪ ಇದಿರುತ್ತೆ, ನಂಬಿಕೆ ಇರುತ್ತೆ. ಅವರು ಬಂದು ಮಾಡ್ತಾರೆ ಅಂತ ನಂಬಿಕೆ ಇರುತ್ತೆ. ನನ್ನ ಪ್ರಕಾರ ನಮಗೆ ಇಲ್ಲಿ ರಕ್ಷಾರಾಮರು ಬಂದರೆ ಒಳ್ಳೇದು ಅನಿಸುತ್ತೆ ನಮಗೆ. ಇವಾಗ ನೀವು ಏನು ಹೇಳಿದ್ರಿ, ಏನು ಶಾಸಕರು ಬರಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ, ಇಮಿಡಿಯೇಟ್ ಆಗಿ ಬರಕ್ಕಾಗಲ್ಲ ಸರ್. ಅವರು ಗೆದ್ದು 11 ತಿಂಗಳಾಯ್ತು. 11 ತಿಂಗಳುಗಳು ಒಬ್ಬ ಶಾಸಕರು ಒಂದು ಹೋಬಳಿಗೆ ಭೇಟಿ ನೀಡಿಲ್ಲ ಅಂತಂದ್ರೆ ಪರಿಣಾಮ ಯಾವ ರೀತಿ ಇರುತ್ತೆ? ಯಾಕೆ ಅಂತಂದ್ರೆ ಇವಾಗ ಇಲ್ಲಿನ ಜನ ಒಬ್ಬರನ್ನ ಗೆಲ್ಸಾದ್ಮೇಲೆ ಅವರ ನಿರೀಕ್ಷೆಗಳು ಬೇರೆ ಇರುತ್ತೆ ಸರ್. 11 ತಿಂಗಳಾಯ್ತು ಒಬ್ಬ ಜನನಾಯಕ ಗೆದ್ದು ನಿರೀಕ್ಷೆಗಳಿರುತ್ತೆ. ಇಲ್ಲಿ ಜನ ನಂಬಿಕೆ ಇಟ್ಟಿದ್ದಾರೆ, ಬರ್ತಾರೆ ಅಂತ ಅವ್ರಿಗೆ ನಂಬಿಕೆ ಇಟ್ಟಿದ್ದಾರೆ. ಅದು ನಾವು ಬೇಜಾರು ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಊರ ಪರ ಕೆಟ್ಟದಾಗ ಮಾತಾಡೋದು ನಮಗೂ ಅವಶ್ಯಕತೆ ಇಲ್ಲ, ಇವ್ರ ಪರ ಕೆಟ್ಟದಾಗ ಮಾತಾಡೋ ಅವಶ್ಯಕತೆ ಇಲ್ಲ. ನನ್ನ ಒಪಿನಿಯನ್ ಬರ್ತಾರೆ ನಿಧಾನ, ಆದರೂ ಬೇರೆ ಕಡೆ ಮಾಡಿಸ್ತವ್ರೆ. ಈಗ ಮೊನ್ನೆ ನಮ್ಮ ತಾಯಿಯವ್ರಿಗೆ ಹುಷಾರಿದ್ದಿಲ್ಲ, ನಮ್ಮ ಅಣ್ಣವ್ರು ಇದ್ದಾರೆ, ಇದು
ಕಾಂಡಿಮೆಂಟ್ಸ್ ಅಂತ ಇಲ್ಲಾಸ್ ಅಂತ ಅವ್ರಿಗೆ ನಾನು ಫೋನ್ ಹಾಕಿದ್ದೆ, ಅಲ್ಲಿಂದ ಕರ್ಕೊಂಡು ಹೋಗಪ್ಪ ಅಲ್ಲಿ ಎಲ್ಲ ಮಾತಾಡಿದಾರೆ ಅಂತ. ನಮ್ಮ ಶಾಸಕರು ಪ್ರದೀಪೀಶ್ ಅವರು ಅಂತ ಅವ್ರು ಆಂಬುಲೆನ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀವಿ. ಇಲ್ಲಿ ಮೇನ್ ಏನು ಗೊತ್ತಾ, ಬರ್ತಾರೆ ಮಾಡ್ತಾರೆ, ಯಾರು ಬಂದು ಮಾಡ್ತಾರೆ, ಸ್ವಲ್ಪ ದಿನ ಅವ್ರು ಇರ್ತಾರೆ, ಸ್ವಲ್ಪ ದಿನ ಇವ್ರು ಇರ್ತಾರೆ, ಕೆಲಸಗಳಾಗಲ್ಲ. ಮೇನ್ ಕೆಲಸಗಳು ನಡೀಬೇಕು, ಡೆವಲಪ್ಮೆಂಟ್ ಆಗಬೇಕಂತ ನನ್ನ ಅಭಿಪ್ರಾಯ ಅಷ್ಟೇ, ಬೇರೆ ಏನಿಲ್ಲ. ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜನಮತ ಅಂದ್ರೆ ಜನರ ಅಭಿಪ್ರಾಯಗಳನ್ನ, ಇವರ ಮತ ಯಾರಿಗೆ, ಇವರ ಒಲವು ಯಾರಿಗೆ ಅನ್ನೋದನ್ನ ಕೇಳ್ಕೊತಾ ನಾವು ಇವತ್ತು ಕೇತೇನಹಳ್ಳಿಗೆ ಬಂದಿದ್ದೀವಿ. ಇಲ್ಲಿರುವ ಮಹಾ ಜನತೆ ಅವರ ವೋಟ್ ಯಾರಿಗೆ, ಅವರ ಮತ ಯಾರಿಗೆ, ಅವರ ಒಲವು ಯಾರಿಗೆ, ಹಾಗೆ ಇವರ ಇಚ್ಛೆಗಳೇನು, ಇವರ ಕಷ್ಟಗಳೇನು, ಹಾಗೆ ಇವರು ಯಾರಿಗೆ ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ದಾರೆ ಅನ್ನೋದನ್ನ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಅಂತ ಅಂದ್ಬಿಟ್ಟು ಮಂಜುನಾಥ್ ಅವರೇ, ಈ ಬಾರಿ ಏನು ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್ ಅವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ನಾವು ಇಷ್ಟಪಟ್ಟಿದ್ದೀವಿ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ನಮ್ಮ ಇಚ್ಛೆ ಇದೆ. ಮತ್ತೆ ಸುಧಾಕರ್ ಅವ್ರಿಗೆ ನಮ್ಮ ಮತವನ್ನ ಸಪೋರ್ಟ್ ಮಾಡ್ತೀವಿ. ಯಾಕೆ ಸುಧಾಕರ್ ಅವರು ಅನ್ನೋದಾದ್ರೆ? ಸುಧಾಕರ್ ಅಂದ್ರೆ ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮವಾಗಿ ಆಡಳಿತ ಮಾಡಿರ್ತಕ್ಕಂಥ ವ್ಯಕ್ತಿ, ಪ್ಲಸ್ ನಮಗೆ ವರ್ಕ್ಗಳು ಚೆನ್ನಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ. ಓಕೆ, ಕೇತೇನಹಳ್ಳಿಯಲ್ಲಿ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ಡಾಕ್ಟರ್ ಕೆ ಸುಧಾಕರ್ ಅವರೇ ಬರಬೇಕು ನಿಮ್ಗೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಯಾಕೆ ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ಅವರು ಸೋಲ ಕಾರಣ ಏನಾಗಿರ್ಬಹುದು ಅಂತ? ಸೋಲ ಕಾರಣ ಏನಾಗಿರ್ಬೋದು ಅಂತ ಅದ್ರ ಬಗ್ಗೆ ಜನಗಳ ಸ್ವಲ್ಪ ಮನಸ್ಸಿಗೆ ಭಿನ್ನಾಭಿಪ್ರಾಯ ಉಂಟಾಗಿರುತ್ತೆ ಅವ್ರ ಮೇಲೆ. ಅದಕ್ಕೆ ಸುಧಾಕರ್ ಸೋಲನ್ನು ಅನುಭವಿಸಿದ್ದಾರೆ. ಈ ಸಲ ಮಾತ್ರ ಮೋಸ ಮಾಡಿದ್ದಾರೆ ಜನಗಳು. ಈ ಸಲ ಆದರೂ ಕಂಪಲ್ಸರಿ ಗೆಲ್ತಾರೆ. ಗೆಲ್ಸ್ಕೊಂಡು ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ಇಲ್ಲಿ ಸುಧಾಕರ್ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ದಲ್ಲಿ ದೇಶಕ್ಕೆ ಮತ್ತೊಮ್ಮೆ ಮೋದಿನೇ ಮತ್ತೊಮ್ಮೆ ಮೋದಿ. ಇವಾಗ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದ್ರೆ ದೇಶಕ್ಕೆ ಆಗಿರ್ಬೋದು, ಅಥವಾ ಏನು ರೈತರಾಗಿರ್ಬೋದು, ಅಥವಾ ನೀವು ಆಟೋ ಓಡಿಸ್ತೀರಾ ನಿಮಗಾಗಿರ್ಬೋದು, ಅಥವಾ ಯುವಕರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಯಾವ ರೀತಿಯಾದ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ? ನಮ್ಮ ಮನಸ್ಸಿಗೆ ಒಳ್ಳೆ ಅದನ್ನ ಮಾಡ್ತಾರೆ ಅಂತ ನಾವು ಬಯಸ್ತಾ ಇದೀವಿ. ಓವರ್ ಆಲ್ ಆಗಿ ಎಲ್ಲರಿಗೂ ಒಳ್ಳೆದನ್ನ ಮಾಡ್ತಾರೆ ಅಂತ ಬಯಸ್ತಾ ಇದೀವಿ. ಓಕೆ, ಈ ಬಾರಿ ಏನು ಇಲ್ಲಿ ಕಾಂಗ್ರೆಸ್ ಇಂದ ರಕ್ಷಾ ರಾಮಯ್ಯ ಅವರು ಕೂಡ ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಾಗ ಅವರು ಆಪೋಸಿಟ್ ಈಗಿನ ನಮ್ಮ ಹಾಲಿ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಿಂತಿದ್ರು. ಈಗ ಪ್ರದೀಪ್ ಈಶ್ವರ್ ಅವರು ಅಧಿಕಾರ ಸ್ವೀಕಾರ ಮಾಡಿ 11 ತಿಂಗಳಾಯ್ತು. ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ, ಅಥವಾ ಅವರ ಆಡಳಿತದ ಬಗ್ಗೆ ಒಂದೆರಡು ಮಾತಾಡೋದ? ಅವರು ಇದುವರೆಗೂ ಏನು ಆಡಳಿತ ನಮ್ಮ ಕೇತನಹಳ್ಳಿಗೆ ಅಂತಾಗಲಿ ಯಾವುದಕ್ಕೆ ಆಗಲಿ ಇನ್ನೂ ಏನು 10 ತಿಂಗಳಿಂದ ಏನೂ ಒಂದು ಉಪಕಾರನ ಆಗಿಲ್ಲ, ಏನು ಕೊಟ್ಟಿಲ್ಲ ಇದುವರೆಗೂ. ಒಂದು ಕೊಡುಗೆ ಅವ್ರ ಕೊಡುಗೆ ಏನು ಬಂದಿಲ್ಲ. ಇನ್ನು ಮುಂದಿನ ದಿನಗಳು ಬರುತ್ತೋ ಇಲ್ವ ಅಂತ ಗೊತ್ತಿಲ್ಲ ನಮಗೆ. ಓಕೆ, ಈಗ ಏನು ಪ್ರೆಸೆಂಟ್ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಒಂದಷ್ಟು ಅನುದಾನಗಳನ್ನ ತಂದಿದೆ. ಒಂದು 5 ಪಂಚರತ್ನ ಯೋಜನೆಗಳಿರ್ಬೋದು, 2,000 ಕೊಡೋದಿರ್ಬೋದು, ಅಥವಾ ಅಕ್ಕಿ ಕೊಡೋದಿರ್ಬೋದು. ಹಾಗೆ ಅಕ್ಕಿ ಸಾಕಾಗ್ತಿಲ್ಲ ಅಂತಂದಾಗ ಎಕ್ಸ್ಟ್ರಾ 5 kg ಅಕ್ಕಿನ ಕಾಂಪನ್ಸೇಟ್ ಮಾಡೋಕ್ಕೆ ಅದಕ್ಕೆ ದುಡ್ಡು ಕೊಡ್ತಿದ್ದಾರೆ. ಹಾಗೆ ಏನು ಫ್ರೀ ಬಸ್ ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ? ನಮಗೆ ಫ್ರೀ ಬಸ್ ಮಾಡಿರೋದ್ರಿಂದ ನಮಗಂತೂ ತುಂಬ ಅನಾನುಕೂಲ ಆಗಿದೆ. ಯಾಕಂದರೆ ಆಟೋಗಳಲ್ಲಿ ಫೈನಾನ್ಸ್ಗಳು ತಗೊಂಡು ಎಲ್ಲ ಫೈನಾನ್ಸ್ ರಿಕವರಿ ಮಾಡಬೇಕು, ಕಂತುಗಳು EMI ಕಟ್ಟಬೇಕು, ಮಂತ್ಲಿ EMI ಕಟ್ಟಬೇಕು. ಈ ಫ್ರೀ ಬಸ್ ಮಾಡಿದಾಗಿಂದ ನಮ್ಮ ಆಟೋದವರೆಲ್ಲ ಭಾರಿ ಹಿಂದೆ ಬಿದ್ದವ್ರೆ. ಕಂತುಗಳು ಕಟ್ಟ ಕೂಡ ತುಂಬಾ ಕಷ್ಟಕರ ಆಗಿದೆ. ಆಟೋ ಚಾಲಕನಾಗಿ ನಿಮಗೆ ನಮ್ಗೆ ತೊಂದರೆ ಆಗಿದೆ. ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ ವೋಟ್ ಯಾರಿಗೆ? ಡಾಕ್ಟರ್ ಸುಧಾಕರ್ ಅವರಿಗೆ. ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಯಾಕೆ ಸುಧಾಕರ್ ಅವರಿಗೆ? ಸುಧಾಕರ್ ಬಂದ ಅವಾಗ MLA ಆದಾಗ ನಮಗೆ ಹೆಲ್ಪ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿದ್ದಾರೆ, ಹಳ್ಳಿಗಳಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಈ ಫಿಲ್ಟರ್ ನೀರು, ಅದು ಇದು ರೋಡ್ಗಳು, ಇನ್ನೊಂದು ಮತ್ತೊಂದು ಎಲ್ಲ ಅವರು ಮಾಡಿದ್ದಾರೆ. ಇಷ್ಟು ವರ್ಷದಿಂದ ಕಾಂಗ್ರೆಸ್ ಇತ್ತು, ಏನೂ ಮಾಡಲಿಲ್ಲ. ಮನೆಗಳು ಹಾಕಿಸಿದ್ದಾರೆ, ರೋಡ್ಗಳು ಹಾಕ್ಸಿದ್ದಾರೆ, ಇದು ಕಾಲೇಜು ಮಾಡವ್ರೆ, ಮತ್ತು ಹಾಸ್ಪಿಟ್ಲ್ ಮಾಡಿದ್ದಾರೆ. ಎಲ್ಲ ತಗೊಂಡು ಬಂದು ಇಲ್ಲಿ ನಮಗೆ ಚಿಕ್ಕಬಳ್ಳಾಪುರ ತಾಲೂಕು ಇಂಪ್ರೂವ್ಮೆಂಟ್ ಮಾಡಿ ಸ್ಟೂಡೆಂಟ್ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಇದು ಮಾಡಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಬಂದರು 11 ತಿಂಗಳಾಯಿತು, ಇದುವರೆಗೂ ಏನೂ ಮಾಡಲಿಲ್ಲ. ಈ ಕಡೆ ಮಕಾನೂ ತೋರಿಸಲಿಲ್ಲ. ಬಂದ ನಾನು ಬಡವ ಅಂತ ಇವರು, ನಮ್ಮ ತಾಯಿ ಇಲ್ಲ, ತಂದೆ ಇಲ್ಲ, ನನಗೆ ಯಾರೂ ಇಲ್ಲ, ನನಗೆ ಡಾಕ್ಟರ್ ಸುಧಾಕರ್ ಅವರು ಒಳಗಡೆ ಹಾಕ್ಸ್ಬಿಟ್ರು, ದುಡ್ಡೆಲ್ಲ ಹಿಡ್ಕೊಟ್ಬಿಟ್ರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟ. ಅವತ್ತು ಬಂದವನು ಇದುವರೆಗೂ ನಮ್ಮ ಹಳ್ಳಿ ಕಡೆ ತಿರುಗಿ ನೋಡಲೇ ಇಲ್ಲ. ಓಟ್ ಕೇಳೋದಕ್ಕೆಲ್ಲ ಬಂದಿದ್ರ? ಬಂದಿಲ್ಲ, ಬರಲಿಲ್ಲ. ಓಕೆ, ಇವಾಗ ಇಲ್ಲಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಗ್ಬೇಕು. ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಯಾವ ಅಭಿವೃದ್ಧಿ ಅಂದ್ರೆ ಮೋದಿ ನಮ್ಮ ದೇಶಕ್ಕೆ ಸ್ವಾರ್ಥಕರವಾಗಿ ಹೋರಾಡ್ತಾ ಇದ್ದಾನೆ, ಒಳ್ಳೇದು ಮಾಡಿದ್ದಾನೆ. ಈ 73 ವರ್ಷ ಆಯಿತು, ಇದುವರೆಗೂ ಜಮ್ಮು ಕಾಶ್ಮೀರನಲ್ಲಿ ಹೋಗೋಕೆ ಭಯ ಆಗ್ತಾ ಇತ್ತು ನಮಗೆ.
ಅಂಥದ್ದಲ್ಲಿ ಬಾವುಟ ಆರಿಸ್ದ. ಅಯೋಧ್ಯದಲ್ಲಿ ಇದು ಮಾಡಿದ್ರಲ್ಲ ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು, ಆವಾಗ ಎಲ್ಲ ರಾಜ್ಯಗಳು ರಜಾ ಕೊಟ್ಟರು. ನಮ್ಮ ಸಿದ್ದರಾಮಣ್ಣವ್ರು ಕೊಡಲಿಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವರು ನಾನೇ ಶಿವನು, ಇವರು ಸಿದ್ದರಾಮಣ್ಣನವರೇ ರಾಮನು ಅಂದ್ಬಿಟ್ರು. ಇಲ್ಲಿ ಕೊಡಲಿಲ್ಲ ಕೇತನಹಳ್ಳಿಗೆ. ಕೇತನಹಳ್ಳಿಗಳ ಕರ್ನಾಟಕದಲ್ಲೇ ಕೊಡಲಿಲ್ಲ, ಅವತ್ತು ಕೊಟ್ಟಿಲ್ಲ. ಕೊಟ್ಟಿದ್ರೆ ಏನಾಗ್ತಾ ಇತ್ತು ಅಂದ್ರೆ ಒಳ್ಳೆ ಕಾರ್ಯ ಆವತ್ತಿಂದಲ್ಲ, ನಾನೇ ರಾಮ ನಾನೇ ಶಿವ ಅಂದ್ಬಿಟ್ರು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸರ್. ಮಲ್ಲಿಕಾರ್ಜುನ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಕಾಂಗ್ರೆಸ್ಗ ಬಿಜೆಪಿಗ? ಸರ್ ನಮ್ಮ ಬೆಂಬಲ ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಸರ್ ಬಡವರ ಪರ ಮತ್ತು ಅನಾರಾಮಾಯಣ ತೆಗೆದಂಥ ಸಿದ್ದರಾಮಯ್ಯನವರು ಎಲ್ಲ ಶೋಷಿತ ವರ್ಗಗಳ ಸಂಬಂಧ ಎಲ್ಲನೂ ಒತ್ತಟ್ಟೆ ಒತ್ತೊಣಗಿಸಿ ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ. ಬಟ್ ಎಲ್ಲನೂ ಹಿಂದುಳಿದ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಈಗ 5 ಗ್ಯಾರಂಟಿಗಳಿರ್ಬೋದು, ಎಲ್ಲರೂ ಈಗ BJP ಕಾಂಗ್ರೆಸ್ ಜೆಡಿಎಸ್ ಎಲ್ಲರ ಸೌಲಭ್ಯನೂ ಯೂಸ್ ಮಾಡ್ಕೊಳ್ತಿದ್ರಿ ಇವಾಗ, ಹೌದಾ? ಸೊ ಹಂಗಾಗಿ ಏನು BJP JDS ಅಂತ ಯಾರೋ ಯೋಜನೆಗಳನ್ನ ನಿರ್ಲಕ್ಷ್ಯ ಮಾಡ್ತಿಲ್ಲ, ಎಲ್ಲರೂ ಕೊಡ್ತಾರೆ. ಬಟ್ ಮೋದಿ ಸಾಹೇಬ್ ಇರ್ಬೋದು ಮತ್ತು ಇವ್ರು ಯಾರು BJP ಯಾರೇ ಇರ್ಬೋದು, ಬಟ್ ಅವರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಯಾರು ಫ್ರೀಯಾಗಿ ತಿರುಗಾಡಲ್ವಾ? ಎಲ್ಲರೂ ತಿರುಗಾಡ್ತಾರೆ. ಬಟ್ ಕಾಂಗ್ರೆಸ್ನವರು ತಿರುಗಾಡ್ತಾರೆ, BJPದವ್ರು ತಿರುಗಾಡ್ತಾರೆ, JDS ಅವರು ತಿರುಗಾಡ್ತಾರೆ, ಎಲ್ಲರೂ ತಿರುಗಾಡ್ತಾರೆ. ಬಟ್ ಹಂಗಂತ ಕೇಸಿಂದ ಅವರು ಸ್ವಂತಿಕಂತ ಏನು ಮಾಡಿಲ್ಲಲ್ವಾ? ಸೊ ಹಂಗಾಗಿ ಮತ್ತೊಂದು ಸರ್ತಿ ನಾವು ರಕ್ಷಾರಾಮ ಅವರಿಗೆ ಮತ್ತು ಇಲ್ಲಿ ತರಬೇಕಂತ ಒಂದು ಆಸೆ. ಓಕೆ, ಇವಾಗ ನೀವೇನು ಹೇಳಿದ್ರಿ, ಯೋಜನೆಗಳು ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಯೂಸ್ ಮಾಡ್ತಿದ್ದಾರೆ ಏನು ಇವಾಗ ಕೊಟ್ಟಿರೋ ಬೆನಿಫಿಟ್ಸ್ನ ಅಂತ ಹೇಳ್ತಿದ್ರ. ಆದರೆ ಇವಾಗ ಏನು ಕೊಟ್ಟಿರುವಂಥ ಯೋಜನೆಗಳೇನಿದೆ, ಇವಾಗ ಫ್ರೀ ಬಸ್ ಆಗಿರ್ಬೋದು, ಫ್ರೀ ಬಸ್ ಎಲ್ಲರಿಗೂ ಸಿಕ್ಕಿದೆ, ಲೇಡೀಸ್ ಎಲ್ಲರಿಗೂ ಸಿಕ್ಕಿದೆ. ಇದರಿಂದ ಗಂಡಸರು ಏನು ಸ್ವಲ್ಪ ಆಕ್ರೋಶ ಆಗೋದಾಗಿರ್ಬೋದು, ಅಥವಾ ಅವ್ರಿಗೆ ಇರುಸು ಮುರುಸು ಉಂಟಾಗಿದೆ. ಯಾಕಂತಂದ್ರೆ ಮೊದಲು ಲೇಡೀಸ್ ನಮ್ಮ ಮಾತು ಕೇಳ್ತಾ ಇದ್ರು, ಇವಾಗ ನಮ್ಮ ಮಾತೇ ಕೇಳೋದಿಲ್ಲ ಅಂತ ಎಷ್ಟೊಂದು ಜನದ ಕಂಪ್ಲೇಂಟ್ ಇದೆ. ಈ ರೀತಿಯಾಗಿ ನಿಜವಾಗ್ಲೂ ಏನು ಇವಾಗ ಫ್ರೀ ಬಸ್ ಬೇಕಿತ್ತ ಲೇಡೀಸ್ಗೆ ಅಂತ ಅನ್ನೋದು ಕರ್ನಾಟಕ ಸರ್ಕಾರದಲ್ಲಿ? ಇಲ್ಲ ಸರ್, ಗ್ಯಾರಂಟಿಗಳನ್ನು ತಂದಿದ್ದಾರೆ, ಬಟ್ ಬೇಕಿತ್ತ ಅನ್ನೋದೊಂದು ಪ್ರಶ್ನೆ ಇಲ್ಲ ಸರ್. ಇಲ್ಲಿ ಏನೋ ಒಂದು ಅನುಕೂಲ ಆಗಲಿ. ಈಗ ಒಂದು ಊರಿಂದ ಒಂದು ಊರಿಗೆ ಹೋಗಕ್ಕೆ ಬರತ್ತಾರೆ, ದುಡ್ಡು ಇರಲ್ಲ, ಒಂದೆಲ್ಲ ಒಂದು ಕಡೆ ಸಮಸ್ಯೆ ಆಗ್ತನ್ನ ಕಾರಣಕ್ಕೆ ಅವ್ರನ್ನ ತಂದಿರೋದಷ್ಟೇ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಯಾವ ರೀತಿಯಾದ ಅನುಕೂಲಗಳನ್ನ ಯುವಕರಿಗಾಗಿರ್ಲಿ, ಫಾರ್ಮರ್ಸ್ಗಾಗಿರ್ಲಿ, ಹಾಗೆ ಇವಾಗ ತಾನೇ ಏನು ಡಿಗ್ರಿ ಮುಗಿಸ್ಕೊಂಡು ಬಂದಿರ್ತಾರೆ ಅಥವಾ PG ಮುಗಿಸ್ಕೊಂಡು ಬಂದಿರ್ತಾರೆ, ಈ ಎಲ್ಲ ಯುವಕರಿಗೆ ಯಾವ ರೀತಿಯಾದ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ? ಒಳ್ಳೆ ರೀತಿಯಿಂದ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಅನುಕೂಲತೆ ಕಾಣಬಹುದು ಅಂತ ನಮ್ಮ ಆಸೆ. ಯಾಕಂತಂದ್ರೆ ಈಗ ಯುವ ನಿಧಿ ಈಗ ಡಿಗ್ರಿ ಮುಗಿಸಿದಂಥ ಒಂದು ಯುವ ನಿಧಿ 3 ಸಾವಿರ ಕೊಡ್ತಾ ಇದ್ದಾರೆ, ಮತ್ತು ಗೃಹಲಕ್ಷ್ಮಿ ಅಂತ ಕೊಡ್ತಾ ಇದ್ದಾರೆ, 200 ಯೂನಿಟ್ ಕರೆಂಟ್ ಅಂತ ಕೊಡ್ತಾ ಇದ್ದಾರೆ. ಇನ್ನಿತರ ಈಗ ಮೋದಿ ಅವರು ಬಂದ ದೇಶದಿಂದ 2 ಲಕ್ಷ ಸೃಷ್ಟಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಇಲ್ಲಿ ತಕ್ಕ 15 ಲಕ್ಷ ಅಮೌಂಟ್ ಆಗ್ತಿದೆ ಅಂತ ಏನೂ ಕಂಡಿಲ್ಲ. ಬಟ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನಿಲಕ್ಷ್ಮಪ್ಪ ಅಂತ. ಮುನಿಲಕ್ಷ್ಮಪ್ಪ ಅವರೇ, ಈ ಸರಿ ಚುನಾವಣೆಯಲ್ಲಿ ನಿಮ್ಮ ವೋಟ್ ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅದಕ್ಕೆ ಕನ್ನಡ బరవల నింది. తెలుగಲ್ಲే ಹೇಳಿ ಪರವಾಗಿಲ್ಲ, ನಿಮಗೆ ಯಾವ భాష ಬರುತ್ತೆ ಆ భాషలో ಹೇಳಿ, తెలుగಲ್ಲే ಹೇಳಿ. కాంగ్రెస్ మాకు బాగుండేది. ఏం అనుకూలం ఏం చేసింది? అనుకూలం మాకు బాగా చేయండారు, ఏం పర్వాలేదు. ఈ కాలం ఇందిరాగాంధీ కాలం నుంచి అనుకూలం చేయండారు. వీళ్ళు ఎవరు చేయండి. ఇందిరాగాంధీ కాలం నుంచి ఆయన చేయండేది, గవర్నమెంట్ నడుస్తా ఉండేది. ఇప్పుడు నేను కాదు, మనంతా వీళ్ళు BJP వాళ్ళు వచ్చింది, అదంతే. ఏం ప్రాబ్లం ఏమి? ఇప్పుడు BJP ఉంది కదా 10 years నుంచి, 10 ఏళ్ళ నుంచి BJP ఉంది. ఏం ప్రాబ్లం ఏమైంది BJP నుంచి మీకు? కొన్ని ప్రాబ్లం పోయిండు ఇంకే వాళ్ళే మంచోళ్ళు మంచిగా చేయండి అనే తోటల్లో, వీళ్ళు మంచిగా చేయండి అనే తోటల్లో. అర్థమైనా? వాళ్ళు చేయండి, వీళ్ళు చేసుకుని వస్తా ఉండదు. ఓకే, ఇప్పుడు ఏమి 11 months ఆయా అంటే 11 months ఆయా వీళ్ళు ప్రదీప్ ఈశ్వర్ వాళ్ళు వచ్చి ఏం అభివృద్ధి చేసిండారు? ఇవిడు ప్రదీప్ ఈశ్వరుడు చేస్తా ఉన్నాడు, ఏం పర్వాలేదు, చేసిండాడు. కానీ కంప్లైంట్ చేస్తా ఉంటారు, మీదే ఊరోళ్ళు ఈడ ఏమి గెలిచినాక ఈడికి రాలేదు అట్లంతా చెప్తా ఉంటారు. దానికి ఏం చెప్తారు మీరు? వచ్చినాడు పోయిండాడు, ఆపోజిట్ వాళ్ళు అట్లా చెప్తారు, ఈ ఆపోజిట్ వాళ్ళు ఇట్లా చెప్తారు. సరేనా? అభివృద్ధి అవుతుంది అని నమ్మకం ఉంది. ఓకే, అట్లయితే ఇవిడు రక్షారామయ్య వాళ్ళు నిలిచిండేది. రక్షారామయ్య గెలుస్తాడు, వాళ్ళు కొత్త వాళ్ళు గెలుస్తాడు. ఎక్స్పీరియన్స్ బాగా తీసుకొని వస్తారు, తీసుకొస్తాం మేము. చేస్తాడని తెలిసింది మాకు. రక్షారామయ్య అభివృద్ధి చేస్తాడని తెలిసింది. ఈసారి అట్లయితే గెలిపిస్తారు మీరు రక్షారామయ్య. ఓకే, వీడు సుధాకర్ వాళ్ళు లాస్ట్ ఇయర్ అంతా వాళ్ళే ఎమ్మెల్యే ఉండింది కదా, 10 ఏళ్ళు ఉండ్రి ఎమ్మెల్యే. ఏం అనానుకూలమాయా మీకు ఈడ? కాంగ్రెస్ పార్టీలో ఉన్నాడు, కొంతసేపు ఇచ్చా, గెలిచి సోలిసిపోయి వెళ్ళిపా, మాట్లాడడానికి నమ్మించి దుమ్ముకొట్టి వెళ్ళిపా, ఆవిడకి మాకు మనసు ఇరిగిపా. వాళ్ళు కాంగ్రెస్ నుంచి BJP పైన మీకు బేజారైంది. తొలి కాంగ్రెస్ గెలిపించింటిమే,
ತಿರ್ಗಾ ಕಾಂಗ್ರೆಸ್ನ ಗೆಲ್ಪಿಸ್ತೀನಿ. కాంగ్రెస్ లో గెలిపించినా కూడాను రాజీనామా చేసి బీజేపీకి వెళ్ళిపా. కాంగ్రెస్ లో ఉన్నాడు ఇంప్రూవ్ చేస్తా ఉన్నా మీకు అందరికి. కాంగ్రెస్ లో ఉన్నాడు చేసినాడు లేదు అని చెప్పలేము. అభివృద్ధి చేసినాడు ఇప్పుడు బీజేపీకి పోయింది మీకు మనసు లేదు. నాకు మనసు లేదు. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಜಿ.ಬಿ. ವೆಂಕಟರಮಣಪ್ಪ. ವೆಂಕಟರಮಣಪ್ಪ ಅವರೇ, ಈ ಸರಿ ಏನು ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಮೊದಲಿಂದ ಯಾರಿಗಿದೆಯೋ ಅವ್ರಿಗೆ. ಮೊದಲಿಂದ ಯಾರಿಗಿದೆಯೋ ನಾನು ಇದ್ದಿದ್ದು ಪಾರ್ಟಿ ಬಿಜೆಪಿ. ಇವಾಗೂ ಅವ್ರಿಗೆ. ಇವಾಗ್ಲೂ ಅವ್ರಿಗೆ. ಇವಾಗ ನಿಮ್ಗೊಂದು ಪ್ರಶ್ನೆ, ಯಾಕೆ ಬಿಜೆಪಿಗೆ ವೋಟ್ ಹಾಕಬೇಕು ಅನ್ನೋದಕ್ಕೆ? ಯಾಕೆ ಅಂದರೆ ಇವಾಗ 3 ಅಟೆಂಪ್ಟ್ನಿಂದ ಅವರು ಮೇಲ್ಗಡೆ ಅಧಿಕಾರದಲ್ಲಿದ್ದಾರೆ. ಅವರು ಮಾಡ್ತಕ್ಕಂಥ ಕೆಲಸಗಳು ಸ್ವಲ್ಪ ನಮಗೆ ಹಿಡಿಸಿದೆ. ಯಾಕೆಂದರೆ ನನಗೆ 90 ವರ್ಷ ವಯಸ್ಸು. ನನ್ನ ವಯಸ್ಸಿನಲ್ಲಿ ಎಷ್ಟೋ ಜನ ನೋಡಿದ್ದೀನಿ. ಇಂದಿರಾ ಗಾಂಧಿ ಇದ್ದಾಗಿನಿಂದಲೂ ನಾನು ಕೇಳಿದ್ದೀನಿ, ಎಷ್ಟೋ ಎಲೆಕ್ಷನ್ಗಳು ನೋಡಿದ್ದೀನಿ. ಅಂಥ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ, ಇಂಡಿಯಾ ದೇಶದಲ್ಲಿ ಹುಟ್ಟಲ್ಲ. ಅದರಿಂದ ಆತನ ಬೆನ್ನೆಲುಬು ತಟ್ಟಬೇಕು ಅಂತೇಳಿ ಬಿಜೆಪಿಗೆ ವೋಟ್ ಹಾಕೋದು ನಾವು. ಓಕೆ, ಹಾಗಿದ್ದಲ್ಲಿ ಈ ಸರಿ ಏನು ಇಲ್ಲಿ ಬಿಜೆಪಿ ಪಕ್ಷದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರನ್ನ ಗೆಲ್ಸೋದಕ್ಕೆ ನಿಮ್ಮ ಸಕಲ ಸಿದ್ಧತೆಗಳಾಗಿದೆ ಹಂಗಿದ್ರೆ? ನನ್ನ ಇನ್ನೊಬ್ಬರದ್ದು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಒಂದು ಇದು ಅವ್ರಿಗೇನೆ. ಓಕೆ, ನನ್ನ ಬೆಂಬಲ. ಇವಾಗ ಏನು ನೀವು ಹೇಳಿದ್ರಿ, ಬಿಜೆಪಿ ಅಧಿಕಾರಕ್ಕೆ ಬಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಅಭಿವೃದ್ಧಿಗಳನ್ನ ಮಾಡಿದೆ ಅಂತ ಮಾಡಿದ್ದಾರೆ. ಇದೇ ಬಿಜೆಪಿ ಅಭ್ಯರ್ಥಿ ಯಾರು ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ರು, ಅವರು ಸೋಲನ್ನ ಅನುಭವಿಸಬೇಕು. ಅವ್ರು ಸೋಲು ಅನುಭವಿಸಿಲ್ಲ, ಗೆದ್ದವ್ರೆ. ಸೋಲು ಅನುಭವಿಸಿರೋದು ಕಾಂಗ್ರೆಸ್ನೇ ಅಷ್ಟೈತೆ. ಅದಕ್ಕೆ ಯಾರೋ ಏನೋ ಮಾಡಿದ್ರು, ಅದರಿಂದ ಹಂಗಾಗಿದೆ. ಅದು ಇಪ್ಪಡಿಸೋದು ಬೇಡ.